ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಅಧ್ಯಾಯ 11ರಲ್ಲಿ ಬರುವ ಅಭ್ಯಾಸ 11.1ರ ಮೊದಲನೇ ಪ್ರಶ್ನೆಯನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆಯನ್ನು ಬಿಡಿಸುವುದಕ್ಕಿಂತ ಪೂರ್ವದಲ್ಲಿ ನಾವು ಲಂಬಕೋನ ತ್ರಿಭುಜದಲ್ಲಿ ಲಘುಕೋನಗಳಿಗೆ ಸಂಬಂಧಿಸಿದಂಥ 6 ತ್ರಿಕೋನಮಿತಿ ಅನುಪಾತಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಲಂಬಕೋನ ತ್ರಿಭುಜದ ಬಾಹುಗಳನ್ನು ಒಳಗೊಂಡ ಅನುಪಾತಗಳನ್ನು ತ್ರಿಕೋನಮಿತಿ ಅನುಪಾತಗಳೆಂದು ಕರೆಯಲಾಗುತ್ತದೆ. ಈ ಲಂಬಕೋನ ತ್ರಿಭುಜದಲ್ಲಿ 3 ಬಾಹುಗಳಿಗೆ ಸಂಬಂಧಿಸಿದಂತೆ ಅಷ್ಟು 6 ಅನುಪಾತಗಳನ್ನು ಬರೆಯಬಹುದು. ಹಾಗಾಗಿ ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಅಷ್ಟು 6 ತ್ರಿಕೋನಮಿತಿ ಅನುಪಾತಗಳಿರುತ್ತವೆ. ಈ ತ್ರಿಕೋನಮಿತಿ ಅನುಪಾತಗಳು ಲಂಬಕೋನ ತ್ರಿಭುಜಗಳಿಗೆ ಮಾತ್ರ ಸಂಬಂಧಿಸಿದ್ದರಿಂದ ಇಲ್ಲಿ ನಾವು ಲಂಬಕೋನ ತ್ರಿಭುಜ ABCಯನ್ನು ಬಿಡಿಸಿಕೊಳ್ಳೋಣ. ಇಲ್ಲಿ ಲಂಬಕೋನ ತ್ರಿಭುಜ ABCಯಲ್ಲಿ ಕೋನ B ಯಲ್ಲಿ ಲಂಬಕೋನ ಉಂಟಾಗಿದೆ. ಅಂದರೆ ಕೋನ B ನ ಅಳತೆ 90 ಡಿಗ್ರಿ ಆಗಿದೆ. ಕೋನ A ಮತ್ತು ಕೋನ C ಗಳು ಲಘುಕೋನಗಳಾಗಿವೆ. ಅಂದರೆ ಕೋನ A ಮತ್ತು ಕೋನ C ಗಳ ಅಳತೆಗಳು 90 ಡಿಗ್ರಿಗಿಂತ ಕಡಿಮೆ ಇದ್ದಾವೆ. ತ್ರಿಕೋನಮಿತಿ ಅನುಪಾತಗಳನ್ನು ಬರೆಯುವುದಕ್ಕಿಂತ ಪೂರ್ವದಲ್ಲಿ ನಾವು ಈ ಲಂಬಕೋನ ತ್ರಿಭುಜದಲ್ಲಿ ಈ ಲಘುಕೋನಗಳಿಗೆ ಸಂಬಂಧಿಸಿದಂತೆ 3 ಬಾಹುಗಳನ್ನು ಹೆಸರಿಸಿಕೊಳ್ಳಬೇಕು. ಏಕೆಂದರೆ ಈ ತ್ರಿಕೋನಮಿತಿ ಅನುಪಾತಗಳು ಒಂದು ಲಂಬಕೋನ ತ್ರಿಭುಜದಲ್ಲಿ ಲಘುಕೋನಗಳಿಗೆ ಸಂಬಂಧಿಸಿದ್ದಾಗಿವೆ. ಹಾಗೆಯೇ ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಲಘುಕೋನದ ತ್ರಿಕೋನಮಿತಿ ಅನುಪಾತಗಳು ಕೋನ ಮತ್ತು ಬಾಹುಗಳ ಉದ್ದಗಳ ನಡುವಿನ ಸಂಬಂಧವನ್ನು ವ್ಯಕ್ತಪಡಿಸುತ್ತದೆ. ಮೊದಲಿಗೆ ನಾವು ಈ ಲಘುಕೋನ Aಗೆ ಸಂಬಂಧಿಸಿದಂತೆ 6 ತ್ರಿಕೋನಮಿತಿ ಅನುಪಾತಗಳನ್ನು ಬರೆಯೋಣ. ಅದಕ್ಕಾಗಿ ಮೊದಲು ಈ ಲಘುಕೋನ Aಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಬಾಹುಗಳನ್ನು ಹೆಸರಿಸಿಕೊಳ್ಳಬೇಕು. ಈ ತ್ರಿಭುಜದಲ್ಲಿ ಲಘುಕೋನ Aಗೆ ಎದುರಿರುವ ಬಾಹು ಅಥವಾ ಅಭಿಮುಖವಾಗಿರುವ ಬಾಹು BC ಆಗಿದೆ. ಆದ್ದರಿಂದ ಇಲ್ಲಿ BC ಬಾಹುವನ್ನು ಅಭಿಮುಖ ಬಾಹು ಎನ್ನುತ್ತೇವೆ. ಈ ಲಂಬಕೋನಕ್ಕೆ ಎದುರಿರುವ ಅಥವಾ ಅಭಿಮುಖವಾಗಿರುವ ಬಾಹುವನ್ನು ನಾವು ವಿಕರ್ಣ ಎಂದು ಕರೆಯುತ್ತೇವೆ. ಈ ತ್ರಿಭುಜದಲ್ಲಿ B ಕೋನದಲ್ಲಿ ಲಂಬಕೋನ ಉಂಟಾಗಿದೆ. ಹಾಗಾಗಿ ಈ B ಕೋನಕ್ಕೆ ಎದುರಿರುವ ಅಥವಾ ಅಭಿಮುಖವಾಗಿರುವ ಬಾಹು AC. ಆದ್ದರಿಂದ ಇಲ್ಲಿ ನಾವು ಈ ತ್ರಿಭುಜದ AC ಬಾಹುವನ್ನು ವಿಕರ್ಣ ಎಂದು ಹೆಸರಿಸಬೇಕು. ಅದೇ ರೀತಿ ಈ ಲಂಬಕೋನ ತ್ರಿಭುಜದಲ್ಲಿ ಈ ಲಘುಕೋನದ ಗುಂಟ ಚಲಿಸುವ ಬಾಹು ಅಥವಾ ಈ ಲಂಬಕೋನ ತ್ರಿಭುಜದ 3ನೇ ಬಾಹು AB ಆಗಿದೆ. ಆದ್ದರಿಂದ ಈ ABಯನ್ನು ನಾವು ಪಾರ್ಶ್ವಬಾಹು ಅಂತ ಹೆಸರಿಸಬೇಕು. ಹೀಗೆ ನಾವು ಈ ಲಘುಕೋನ Aಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ 3 ಬಾಹುಗಳನ್ನು ಹೆಸರಿಸಿದ ನಂತರ ನಾವೀಗ ಈ ಲಘುಕೋನ Aಗೆ ಸಂಬಂಧಿಸಿದಂತೆ 6 ತ್ರಿಕೋನಮಿತಿ ಅನುಪಾತಗಳನ್ನು ಒಂದೊಂದಾಗಿ ವ್ಯಾಖ್ಯಾನಿಸೋಣ. ಅವುಗಳೆಂದರೆ ಸೈನ್ ಆಫ್ A, ಕೊಸೈನ್ ಆಫ್ A, ಟ್ಯಾಂಜೆಂಟ್ ಆಫ್ A, ಕೊಸೆಕೆಂಟ್ ಆಫ್ A, ಸೀಕೆಂಟ್ ಆಫ್ A ಮತ್ತು ಟ್ಯಾಂಜೆಂಟ್ ಆಫ್ A. ಇಲ್ಲಿ ಸೈನ್ ಆಫ್ A ಅನ್ನು ಸಂಕ್ಷಿಪ್ತವಾಗಿ ಸೈನ್ A ಎಂದು ಬರೆಯುತ್ತೇವೆ. ಇಲ್ಲಿ ಸೈನ್ A ಅಂದರೆ ಸೈನ್ ಮತ್ತು ಎಗಳ ಗುಣಲಬ್ಧವಲ್ಲ. ಅಂದರೆ ಇದು ಸೈನ್ ಗುಣಿಸು A ಅಲ್ಲ. ಈ ಸೈನ್ A ಅನ್ನು ನಾವು ಸೈನ್ ಗುಣಿಸು A ಅಂತ ಓದಬಾರದು. ಇಲ್ಲಿ A ಇಂದ ಬೇರ್ಪಟ್ಟ ಸೈನಿಗೆ ಯಾವುದೇ ಅರ್ಥ ಇರೋದಿಲ್ಲ. ಅಂದರೆ ನಾವಿಲ್ಲಿ ಕೇವಲ ಸೈನ್ ಮಾತ್ರ ಬರೆಯಬಾರದು. ಇದಕ್ಕೆ ಸಂಬಂಧಿಸಿದ ಕೊಟ್ಟಂಥ ಲಂಬಕೋನ ತ್ರಿಭುಜದ ಲಘುಕೋನವನ್ನು ಬರೆದಾಗ ಮಾತ್ರ ಈ ಸೈನ್ ಅನ್ನು ವ್ಯಾಖ್ಯಾನಿಸಬಹುದು. ಅದೇ ರೀತಿ ಕೊಸೈನ್ ಆಫ್ A ಅನ್ನು ಸಂಕ್ಷಿಪ್ತವಾಗಿ ಕಾಸ್ A ಎಂದು ಬರೆಯುತ್ತೇವೆ. ಟ್ಯಾಂಜೆಂಟ್ ಆಫ್ A ಅನ್ನು ಸಂಕ್ಷಿಪ್ತವಾಗಿ ಟ್ಯಾನ್ A ಎಂದು ಬರೆಯುತ್ತೇವೆ. ಕೊಸೆಕೆಂಟ್ ಆಫ್ A ಅನ್ನು ಸಂಕ್ಷಿಪ್ತವಾಗಿ ಕೊಸೆಕ್ A ಎಂದು ಬರೆಯುತ್ತೇವೆ. ಸೆಕೆಂಟ್ ಆಫ್ A ಅನ್ನು ಸಂಕ್ಷಿಪ್ತವಾಗಿ ಸೆಕ್ A ಎಂದು ಬರೆಯುತ್ತೇವೆ. ಕೊನೆಯಲ್ಲಿ ಟ್ಯಾಂಜೆಂಟ್ ಆಫ್ A ಅನ್ನು ಸಂಕ್ಷಿಪ್ತವಾಗಿ ಟ್ಯಾನ್ A ಎಂದು ಬರೆಯುತ್ತೇವೆ. ಮೊದಲಿಗೆ ನಾವು ಸೈನ್ A ಅನುಪಾತವನ್ನು ವ್ಯಾಖ್ಯಾನಿಸೋಣ. ಇಲ್ಲಿ ಸೈನ್ A ನ ಅನುಪಾತವು ಅಭಿಮುಖ ಬಾಹು ಭಾಗಿಸು ವಿಕರ್ಣ ಆಗುತ್ತದೆ. ಈ ಅನುಪಾತವನ್ನು ನೀವು ಸಂಕ್ಷಿಪ್ತವಾಗಿ V ಆಗಿ ನೆನಪಿಟ್ಟುಕೊಳ್ಳಿ. ಲಘುಕೋನ Aಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜ ABCಯ ಅಭಿಮುಖ ಬಾಹು BC ಆಗಿದೆ. ಆದ್ದರಿಂದ ಈ ಅನುಪಾತದಲ್ಲಿ ಅಂಶದಲ್ಲಿರುವ ಅಭಿಮುಖ ಬಾಹುವಿನ ಸ್ಥಾನದಲ್ಲಿ ನಾವು BC ಎಂದು ಬರೆದುಕೊಳ್ಳೋಣ. ಅದೇ ರೀತಿ ಈ ಲಘುಕೋನ Aಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ವಿಕರ್ಣ AC ಆಗಿರೋದ್ರಿಂದ ಈ ಅನುಪಾತದ ಛೇದದಲ್ಲಿರುವ ವಿಕರ್ಣದ ಸ್ಥಾನದಲ್ಲಿ ನಾವು AC ಯನ್ನ ಬರೆಯೋಣ. ಹೀಗೆ ಲಂಬಕೋನ ABCಯಲ್ಲಿ ಲಘುಕೋನ Aಗೆ ಸಂಬಂಧಿಸಿದಂತೆ ಸೈನ್ A ನ ಅನುಪಾತವು BC ಭಾಗಿಸು AC ಆಗುತ್ತದೆ. ಈಗ ನಾವು ಕಾಸ್ A ಅನ್ನ ವ್ಯಾಖ್ಯಾನಿಸೋಣ. ಕಾಸ್ A ಅನ್ನ ಪಾರ್ಶ್ವಬಾಹು ಮತ್ತು ವಿಕರ್ಣಗಳ ಅನುಪಾತವೆಂದು ವ್ಯಾಖ್ಯಾನಿಸಲಾಗುತ್ತದೆ. ಈ ಕಾಸ್ A ನ ಅನುಪಾತವನ್ನು ನೀವು ಸಂಕ್ಷಿಪ್ತವಾಗಿ
ಪಾ ವಿ ಆಗಿ ನೆನಪಿಟ್ಟುಕೊಳ್ಳಿ. ಈ ಲಂಬಕೋನ ತ್ರಿಭುಜ ABC-ಯಲ್ಲಿ ಲಘುಕೋನ ಎಗೆ ಸಂಬಂಧಿಸಿದಂತೆ ಪಾರ್ಶ್ವಬಾಹು AB ಆಗಿದೆ. ಆದ್ದರಿಂದ ಈ ಅನುಪಾತದ ಅಂಶದಲ್ಲಿನ ಪಾರ್ಶ್ವಬಾಹುವಿನ ಸ್ಥಾನದಲ್ಲಿ ನಾವು ಪಾರ್ಶ್ವಬಾಹು AB ಅನ್ನು ಬರೆದುಕೊಳ್ಳೋಣ. ಅದೇ ರೀತಿ ವಿಕರ್ಣ AC ಆಗಿದೆ. ಈ ಅನುಪಾತದ ಛೇದದಲ್ಲಿ ವಿಕರ್ಣದ ಸ್ಥಾನದಲ್ಲಿ ನಾವು ವಿಕರ್ಣ AC ಅನ್ನು ಬರೆದುಕೊಂಡಾಗ ಕಾಸ್ ಎ ನ ಅನುಪಾತವು ಈ ಲಂಬಕೋನ ತ್ರಿಭುಜ ABC-ಯಲ್ಲಿ ಲಘುಕೋನ ಎಗೆ ಸಂಬಂಧಿಸಿದಂತೆ AB ಭಾಗಿಸು AC ಆಗುತ್ತದೆ. ಮೂರನೇ ತ್ರಿಕೋನಮಿತಿ ಅನುಪಾತ ಟ್ಯಾನ್ ಎ. ಈ ಟ್ಯಾನ್ ಎ ಅನುಪಾತವನ್ನು ನಾವು ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುಗಳ ಅನುಪಾತವೆಂದು ವ್ಯಾಖ್ಯಾನಿಸುತ್ತೇವೆ. ಅಂದರೆ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಬಾಹು ಎಂದು ಬರೆಯುತ್ತೇವೆ. ಈ ಟ್ಯಾನ್ ಎ ಅನುಪಾತವನ್ನು ನೀವು ಸಂಕ್ಷಿಪ್ತವಾಗಿ ಪಾ ಆಗಿ ನೆನಪಿಟ್ಟುಕೊಳ್ಳಿ. ಈ ಲಘುಕೋನ ಎಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಅಭಿಮುಖ ಬಾಹು BC ಆಗಿದೆ. ಅದಕ್ಕಾಗಿ ಇಲ್ಲಿ ಅಂಶದಲ್ಲಿ ಅಭಿಮುಖ ಬಾಹು ಇರುವ ಸ್ಥಾನದಲ್ಲಿ ನಾವು ಅಭಿಮುಖ ಬಾಹು BC ಅನ್ನ ಬರೆಯೋಣ. ಛೇದದಲ್ಲಿ ಪಾರ್ಶ್ವಬಾಹುವಿನ ಸ್ಥಾನದಲ್ಲಿ ನಾವು ಪಾರ್ಶ್ವಬಾಹು AB ಅನ್ನ ಬರೆಯೋಣ. ಸೊ ಹೀಗೆ ಲಘುಕೋನ ಎಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಟ್ಯಾನ್ ಎ ಅನುಪಾತವು BC ಭಾಗಿಸು AB ಆಗುತ್ತದೆ. ಮುಂದಿನ ತ್ರಿಕೋನಮಿತಿ ಅನುಪಾತ ಕೊಸೆಕ್ ಎ. ಈ ಕೊಸೆಕ್ ಎ ಅನುಪಾತವನ್ನು ನಾವು ವಿಕರ್ಣ ಮತ್ತು ಅಭಿಮುಖ ಬಾಹುಗಳ ಅನುಪಾತವಾಗಿ ವ್ಯಾಖ್ಯಾನಿಸುತ್ತೇವೆ. ಅಂದರೆ ವಿಕರ್ಣ ಭಾಗಿಸು ಅಭಿಮುಖ ಬಾಹು. ಸೊ ಇಲ್ಲಿ ಗಮನಿಸಬೇಕಾದ ಒಂದು ಅಂಶವೇನೆಂದರೆ ಕೊಸೆಕ್ ಎ ಈ ಸೈನ್ ಎನ ವಿಲೋಮವಾಗಿದೆ. ಅಂದರೆ ಕೊಸೆಕ್ ಎ ಅನ್ನು ನಾವು 1 ಸೈನ್ ಎ ಅಂತ ಬರೆಯುತ್ತೇವೆ. ಅದೇ ರೀತಿ ಸೈನ್ ಎ ಅನ್ನು ನಾವು 1 ಕೊಸೆಕ್ ಎ ಅಂತ ಬರೆಯುತ್ತೇವೆ. ಸೊ ಇಲ್ಲಿ ಸೈನ್ ಎ ಕೊಸೆಕ್ ಎ ನ ವಿಲೋಮವಾಗಿರುವುದರಿಂದ ಈ ಸೈನ್ ಎ ಅನುಪಾತದ ಸಹಾಯದಿಂದ ನಾವು ಕೊಸೆಕ್ ಎ ಅನುಪಾತವನ್ನು ಸುಲಭವಾಗಿ ಬರೆಯಬಹುದು. ಅಂದರೆ ಸೈನ್ ಎ ನ ಅನುಪಾತ ಅಭಿಮುಖ ಬಾಹು ಭಾಗಿಸು ವಿಕರ್ಣವಾದರೆ ಕೊಸೆಕ್ ಎ ನ ಅನುಪಾತವು ಇದರ ವಿಲೋಮ ಅಂದರೆ ವಿಕರ್ಣ ಭಾಗಿಸು ಅಭಿಮುಖ ಬಾಹು ಆಗುತ್ತದೆ. ಈ ಅನುಪಾತದ ಅಂಶವನ್ನು ಛೇದವನ್ನು ಅಂಶವಾಗಿ ಬರೆದರೆ ನಮಗೆ ಕೊಸೆಕ್ ಎ ಸಿಗುತ್ತದೆ. ಲಘುಕೋನ ಎಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ವಿಕರ್ಣ AC ಆಗಿದೆ. ಆದ್ದರಿಂದ ನಾವು ಅಂಶದಲ್ಲಿ ವಿಕರ್ಣದ ಸ್ಥಾನದಲ್ಲಿ AC ಅನ್ನು ಬರೆಯೋಣ. ಅದೇ ರೀತಿ ಛೇದದಲ್ಲಿ ಅಭಿಮುಖ ಬಾಹುವಿನ ಸ್ಥಾನದಲ್ಲಿ ಅಭಿಮುಖ ಬಾಹು BC ಅನ್ನು ಬರೆಯೋಣ. ಸೊ ಹೀಗೆ ಕೊಸೆಕ್ ಎ ನ ಅನುಪಾತವು ಲಘುಕೋನ ಎಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದಲ್ಲಿ AC ಭಾಗಿಸು BC ಆಗುತ್ತದೆ. ಮುಂದಿನ ತ್ರಿಕೋನಮಿತಿ ಅನುಪಾತ ಸೆಕ್ ಎ. ಸೆಕ್ ಎ ಇದು ಕಾಸ್ ಎ ನ ವಿಲೋಮವಾಗಿದೆ. ಅಂದರೆ ಸೆಕ್ ಎ ಇಸ್ ಈಕ್ವಲ್ ಟು 1 ಕಾಸ್ ಎ. ಅದೇ ರೀತಿ ಕಾಸ್ ಎ ಇಸ್ ಈಕ್ವಲ್ ಟು 1 ಸೆಕ್ ಎ ಆಗುತ್ತದೆ. ಹಾಗಾಗಿ ಈ ಕಾಸ್ ಎ ನ ಅನುಪಾತದ ವಿಲೋಮವನ್ನು ಬರೆದು ನಾವು ಸೆಕ್ ಎ ಅನ್ನು ಸುಲಭವಾಗಿ ವ್ಯಾಖ್ಯಾನಿಸಬಹುದು. ಅಂದರೆ ಇಲ್ಲಿ ಕಾಸ್ ಎ ನ ಅನುಪಾತದ ಛೇದದಲ್ಲಿರುವ ವಿಕರ್ಣವನ್ನು ಸೆಕ್ ಎ ನ ಅನುಪಾತದ ಅಂಶದಲ್ಲಿ ಬರೆಯಬೇಕು. ಅದೇ ರೀತಿ ಕಾಸ್ ಎ ನ ಅನುಪಾತದಲ್ಲಿರುವ ಅಂಶದಲ್ಲಿರುವ ಪಾರ್ಶ್ವಬಾಹುವನ್ನು ನಾವು ಸೆಕ್ ಎ ನ ಅನುಪಾತದಲ್ಲಿ ಛೇದದಲ್ಲಿ ಬರೆದಾಗ ಸೆಕ್ ಎ ನ ಅನುಪಾತವು ವಿಕರ್ಣ ಭಾಗಿಸು ಪಾರ್ಶ್ವಬಾಹು ಆಗುತ್ತದೆ. ಹೀಗೆ ನಾವು ಸೆಕ್ ಎ ಅನುಪಾತವನ್ನು ವ್ಯಾಖ್ಯಾನಿಸುತ್ತೇವೆ. ಲಘುಕೋನ ಎಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ವಿಕರ್ಣ AC ಆಗಿದೆ. ಹಾಗಾಗಿ ಅಂಶದಲ್ಲಿ ನಾವು AC ಅನ್ನು ಬರೆಯಬೇಕು. ಅದೇ ರೀತಿ ಛೇದದಲ್ಲಿ ಪಾರ್ಶ್ವಬಾಹು AB ಆಗಿರೋದ್ರಿಂದ ಇಲ್ಲಿ ಛೇದದಲ್ಲಿ ನಾವು AB ಅನ್ನು ಬರೆದಾಗ ಲಘುಕೋನ ಎಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಸೆಕ್ ಎ ಅನುಪಾತವು AC ಭಾಗಿಸು AB ಆಗುತ್ತದೆ. ತ್ರಿಕೋನಮಿತಿಯ ಕೊನೆಯ ಅನುಪಾತ ಕಾಟ್ ಎ. ಇದು ಟ್ಯಾನ್ ಎ ಅನುಪಾತದ ವಿಲೋಮವಾಗಿದೆ. ಅಂದರೆ ಕಾಟ್ ಎ ಇಸ್ ಈಕ್ವಲ್ ಟು 1 ಟ್ಯಾನ್ ಎ ಅಥವಾ ಟ್ಯಾನ್ ಎ ಇಸ್ ಈಕ್ವಲ್ ಟು 1 ಕಾಟ್ ಎ ಆಗಿದೆ. ಹಾಗಾಗಿ ನಾವಿಲ್ಲಿ ಟ್ಯಾನ್ ಎ ಅನುಪಾತದ ವಿಲೋಮವನ್ನು ಬರೆದು ಕಾಟ್ ಎ ಅನುಪಾತವನ್ನು ಸುಲಭವಾಗಿ ವ್ಯಾಖ್ಯಾನಿಸಬಹುದು. ಅಂದರೆ ಇಲ್ಲಿ ಟ್ಯಾನ್ ಎ ನ ಅಂಶ ಅಭಿಮುಖ ಬಾಹುವನ್ನು ಕಾಟ್ ಎ ನ ಛೇದವಾಗಿ ಬರೆಯಬೇಕು. ಅದೇ ರೀತಿ ಟ್ಯಾನ್ ಎ ನ ಛೇದ ಪಾರ್ಶ್ವಬಾಹುವನ್ನು ಕಾಟ್ ಎ ನ ಅಂಶವಾಗಿ ಬರೆಯಬೇಕು. ಸೊ ಹೀಗೆ ನಾವು ಕಾಟ್ ಎ ಅನುಪಾತವನ್ನು ಟ್ಯಾನ್ ಎ ಅನುಪಾತದ ವಿಲೋಮವಾಗಿ ಅಂದರೆ ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹುಗಳ ಅನುಪಾತವಾಗಿ ಸುಲಭವಾಗಿ ವ್ಯಾಖ್ಯಾನಿಸಬಹುದು. ಪಾರ್ಶ್ವಬಾಹು AB ಭಾಗಿಸು ಅಭಿಮುಖ ಬಾಹು BC. ಆದ್ದರಿಂದ ಲಘುಕೋನ ಎಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಕಾಟ್ ಎ ಅನುಪಾತವು AB ಭಾಗಿಸು BC ಆಗುತ್ತದೆ. ಸೊ ಹೀಗೆ ನಾವು ಲಘುಕೋನ ಎಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ
6 ತ್ರಿಕೋನಮಿತಿ ಅನುಪಾತಗಳನ್ನು ವ್ಯಾಖ್ಯಾನಿಸಿದ್ದೇವೆ ಅಥವಾ ಬರೆದಿದ್ದೇವೆ. ಈ 6 ತ್ರಿಕೋನಮಿತಿ ಅನುಪಾತಗಳನ್ನು ನಿಮಗೆ ನೆನಪಿಡುವುದು ಕಷ್ಟವಾದರೆ ಈ ಅನುಪಾತಗಳನ್ನು ನೆನಪಿಡುವಂಥ ಒಂದು ಸುಲಭ ವಿಧಾನವನ್ನು ನೋಡೋಣ. ಈ ಸೈನ್ ಎ ಅನುಪಾತವನ್ನು ನೀವು ಅ ವಿ ಆಗಿ ನೆನಪಿಟ್ಟುಕೊಳ್ಳಿ. ಅ ಅಂದರೆ ಅಂಶದಲ್ಲಿ ಅಭಿಮುಖ ಬಾಹು, ವಿ ಅಂದರೆ ಛೇದದಲ್ಲಿ ವಿಕರ್ಣ. ಕಾಸ್ ಎ ಅನುಪಾತವನ್ನು ನೀವು ಪ ವಿ ಆಗಿ ನೆನಪಿಟ್ಟುಕೊಳ್ಳಿ. ಪ ಅಂದರೆ ಅಂಶದಲ್ಲಿ ಪಾರ್ಶ್ವಬಾಹು, ವಿ ಅಂದರೆ ಛೇದದಲ್ಲಿ ವಿಕರ್ಣ. ಅದೇ ರೀತಿ ಟ್ಯಾನ್ ಎ ಅನುಪಾತವನ್ನು ನೀವು ಅ ಪ ಆಗಿ ನೆನಪಿಟ್ಟುಕೊಳ್ಳಿ. ಅ ಅಂದರೆ ಅಂಶದಲ್ಲಿ ಅಭಿಮುಖ ಬಾಹು, ಪ ಅಂದರೆ ಛೇದದಲ್ಲಿ ಪಾರ್ಶ್ವಬಾಹು. ನಂತರ ಕೊಸೆಕ್ಕೆ, ಸೆಕ್ಕೆ ಮತ್ತು ಕಾಟೆಗಳು ಸೈನೆ, ಕಾಸೆ ಮತ್ತು ಟ್ಯಾನ್ ಎಗಳ ವಿಲೋಮಗಳಾಗಿವೆ. ಅಂದರೆ ಇಲ್ಲಿ ಕೊಸೆಕ್ಕೆ ಈ ಸೈನ್ ಎನ ವಿಲೋಮವಾಗಿದೆ. ಸೈನ್ ಅನುಪಾತದ ವಿಲೋಮವನ್ನು ಬರೆದಾಗ ನಮಗೆ ಕೊಸೆಕ್ಕೆ ಸಿಗುತ್ತದೆ. ಅಂದರೆ ಸೈನ್ ಎನ ಅಂಶವನ್ನು ಛೇದವಾಗಿ, ಛೇದವನ್ನು ಅಂಶವಾಗಿ ಬರೆದರೆ ನಮಗೆ ಕೊಸೆಕ್ಕೆ ಸಿಗುತ್ತದೆ. ಅದೇ ರೀತಿ ಸೆಕ್ಕೆ ಕಾಸ್ ಎನ ವಿಲೋಮವಾಗಿದೆ. ಅಂದರೆ ಕಾಸೆ ಅನುಪಾತದ ಅಂಶವನ್ನು ಛೇದವಾಗಿ, ಛೇದವನ್ನು ಅಂಶವಾಗಿ ಬರೆದರೆ ನಮಗೆ ಸೆಕ್ಕೆ ಸಿಗುತ್ತದೆ. ಅದೇ ರೀತಿ ಕಾಟೆ ಟ್ಯಾನ್ ಎನ ವಿಲೋಮವಾಗಿದೆ. ಟ್ಯಾನ್ ಅನುಪಾತದ ಅಂಶವನ್ನು ಛೇದವಾಗಿ, ಛೇದವನ್ನು ಅಂಶವಾಗಿ ಬರೆದರೆ ನಮಗೆ ಕಾಟೆ ಸಿಗುತ್ತದೆ. ಹೀಗೆ ನೀವು 6 ತ್ರಿಕೋನಮಿತಿ ಅನುಪಾತಗಳನ್ನು ಸುಲಭವಾಗಿ ನೆನಪಿಡಬಹುದು. ಲಘುಕೋನ ಎಗೆ ಸಂಬಂಧಿಸಿದಂತೆ 6 ತ್ರಿಕೋನಮಿತಿ ಅನುಪಾತಗಳನ್ನು ಹೇಗೆ ಬರೆಯಬೇಕು ಎಂಬುದನ್ನು ನೀವು ಈಗಾಗಲೇ ಕಲಿತಿದ್ದೀರಿ. ಈಗ ನಾವು ಈ ಲಂಬಕೋನ ತ್ರಿಭುಜದ ಮತ್ತೊಂದು ಲಘುಕೋನ ಸಿಗೆ ಸಂಬಂಧಿಸಿದಂತೆ 6 ತ್ರಿಕೋನಮಿತಿ ಅನುಪಾತಗಳನ್ನು ಬರೆಯೋಣ. ಅದಕ್ಕಿಂತ ಪೂರ್ವದಲ್ಲಿ ಈ ಲಘುಕೋನ ಸಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಬಾಹುಗಳನ್ನು ನಾವು ಹೆಸರಿಸಿಕೊಳ್ಳಬೇಕು. ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಸ್ಥಾನ ಮಾತ್ರ ಬದಲಾವಣೆ ಆಗುವುದಿಲ್ಲ. ಏಕೆಂದರೆ ವಿಕರ್ಣವು ಲಂಬಕೋನ ಎಲ್ಲೂ ಉಂಟಾಗಿದೆಯಲ್ಲ ಅದರ ಎದುರಿನ ಬಾಹು ಅಥವಾ ಅಭಿಮುಖ ಬಾಹು ಆಗಿರುತ್ತದೆ, ಅಥವಾ ವಿಕರ್ಣವು ಲಂಬಕೋನ ತ್ರಿಭುಜದ ಅತ್ಯಂತ ಉದ್ದವಾದ ಬಾಹುವಾಗಿರುತ್ತದೆ. ಹಾಗಾಗಿ ನಾವೀಗ ಲಘುಕೋನ ಸಿಗೆ ಸಂಬಂಧಿಸಿದಂತೆ ಉಳಿದ 2 ಬಾಹುಗಳನ್ನು ಹೆಸರಿಸೋಣ. ಈ ಲಂಬಕೋನ ತ್ರಿಭುಜದ ಅತ್ಯಂತ ಉದ್ದವಾದ ಬಾಹು ಅಥವಾ ಲಂಬಕೋನ ಬಿಗೆ ಎದುರಿರುವ ಬಾಹು ಎ ಸಿ ಆಗಿದೆ. ಇದನ್ನು ವಿಕರ್ಣ ಅಂತ ಹೆಸರಿಸೋಣ. ತದನಂತರ ಈ ಲಘುಕೋನ ಸಿಗೆ ಎದುರಿರುವ ಬಾಹು ಅಥವಾ ಅಭಿಮುಖವಾಗಿರುವ ಬಾಹು ಎ ಬಿ ಆಗಿದೆ. ಈ ಬಾಹುವನ್ನು ನಾವು ಅಭಿಮುಖ ಬಾಹು ಎಂದು ಹೆಸರಿಸಬೇಕು. ಅದೇ ರೀತಿ ಲಘುಕೋನ ಸಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ 3ನೇ ಬಾಹು ಬಿ ಸಿಯನ್ನು ಪಾರ್ಶ್ವಬಾಹು ಎಂದು ಹೆಸರಿಸಬೇಕು. ಸೊ ಈಗ ನಾವು ಈ ಲಘುಕೋನ ಸಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ 6 ತ್ರಿಕೋನಮಿತಿ ಅನುಪಾತಗಳನ್ನು ಒಂದೊಂದಾಗಿ ಬರೆಯೋಣ. ಮೊದಲಿಗೆ ಸೈನ್ ಸಿ ಅನುಪಾತವನ್ನು ತೆಗೆದುಕೊಳ್ಳೋಣ. ಲಘುಕೋನ ಸಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಸೈನ್ ಸಿ ಅನುಪಾತವು ಅ ವಿ ಆಗುತ್ತದೆ. ಈ ಅನುಪಾತದಲ್ಲಿ ಅ ಅಂದರೆ ಅಂಶದಲ್ಲಿ ಅಭಿಮುಖ ಬಾಹು, ವಿ ಅಂದರೆ ಛೇದದಲ್ಲಿ ವಿಕರ್ಣ. ಲಘುಕೋನ ಸಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಅಭಿಮುಖ ಬಾಹು ಎ ಬಿ ಆಗಿದೆ. ಹಾಗಾಗಿ ಅಂಶದಲ್ಲಿ ನಾವು ಎ ಬಿ ಅಂತ ಬರೆದುಕೊಳ್ಳೋಣ. ಅದೇ ರೀತಿ ವಿಕರ್ಣ ಎ ಸಿ ಆಗಿದೆ. ಹಾಗಾಗಿ ಛೇದದಲ್ಲಿ ನಾವು ಎ ಸಿ ಅಂತ ಬರೆದಾಗ ಸೈನ್ ಸಿನ ಅನುಪಾತವು ಎ ಬಿ ಭಾಗಿಸು ಎ ಸಿ ಆಗುತ್ತದೆ. ಸೊ ಈಗ ನಾವು ಈ ಲಘುಕೋನ ಸಿಗೆ ಸಂಬಂಧಿಸಿದಂತೆ ಕಾಸ್ ಸಿ ಅನುಪಾತವನ್ನು ಬರೆಯೋಣ. ಕಾಸ್ ಅನುಪಾತವು ಪ ವಿ ಆಗುತ್ತದೆ. ಅಂದರೆ ಅಂಶದಲ್ಲಿ ಪಾರ್ಶ್ವಬಾಹು, ಛೇದದಲ್ಲಿ ವಿಕರ್ಣ. ಪಾರ್ಶ್ವಬಾಹು ಬಿ ಸಿ ಭಾಗಿಸು ವಿಕರ್ಣ ಎ ಸಿ. ಆದ್ದರಿಂದ ಲಘುಕೋನ ಸಿಗೆ ಸಂಬಂಧಿಸಿದಂತೆ ಕಾಸ್ ಸಿಯ ಅನುಪಾತವು ಬಿ ಸಿ ಭಾಗಿಸು ಎ ಸಿ ಆಗುತ್ತದೆ. ಮುಂದಿನ ತ್ರಿಕೋನಮಿತಿ ಅನುಪಾತ ಟ್ಯಾನ್ ಸಿ. ಟ್ಯಾನ್ ಸಿಯ ಅನುಪಾತವು ಅ ಪ ಅಂದರೆ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಬಾಹು. ಲಘುಕೋನ ಸಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಅಭಿಮುಖ ಬಾಹು ಎ ಬಿ ಭಾಗಿಸು ಪಾರ್ಶ್ವಬಾಹು ಬಿ ಸಿ. ಆದ್ದರಿಂದ ಲಘುಕೋನ ಸಿಗೆ ಸಂಬಂಧಿಸಿದಂತೆ ಟ್ಯಾನ್ ಸಿನ ಅನುಪಾತವು ಎ ಬಿ ಭಾಗಿಸು ಬಿ ಸಿ ಆಗುತ್ತದೆ. ಮುಂದಿನ ತ್ರಿಕೋನಮಿತಿ ಅನುಪಾತ ಕೊಸೆಕ್ ಸಿ. ಕೊಸೆಕ್ ಸಿ ಅನುಪಾತವು ಸೈನ್ ಸಿ ಅನುಪಾತದ ವಿಲೋಮವಾಗಿದೆ. ಅಂದರೆ ಈ ಸೈನ್ ಸಿ ಅನುಪಾತದ ಅಂಶವನ್ನು ಛೇದವಾಗಿ, ಛೇದವನ್ನು ಅಂಶವಾಗಿ ಬರೆದಾಗ ಕೊಸೆಕ್ ಸಿ ಅನುಪಾತವು ವಿಕರ್ಣ ಭಾಗಿಸು ಅಭಿಮುಖ ಬಾಹು ಆಗುತ್ತದೆ. ಈ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಎ ಸಿ ಭಾಗಿಸು ಅಭಿಮುಖ ಬಾಹು ಎ ಬಿ ಆಗಿದೆ. ಆದ್ದರಿಂದ ಲಘುಕೋನ ಸಿಗೆ ಸಂಬಂಧಿಸಿದಂತೆ ಕೊಸೆಕ್ ಸಿನ ಅನುಪಾತವು ಎ ಸಿ ಭಾಗಿಸು ಎ ಬಿ ಆಗುತ್ತದೆ. ಮುಂದಿನ ತ್ರಿಕೋನಮಿತಿ ಅನುಪಾತ ಸೆಕ್ ಸಿ. ಈ ಸೆಕ್ ಸಿ ಅನುಪಾತವು ಕಾಸ್ ಸಿ ಅನುಪಾತದ ವಿಲೋಮವಾಗಿದೆ. ಅಂದರೆ ಕಾಸ್ ಸಿ ಅನುಪಾತದ ಅಂಶವನ್ನು ಛೇದವಾಗಿ, ಛೇದವನ್ನು ಅಂಶವಾಗಿ ಬರೆದರೆ ನಮಗೆ ಸೆಕ್ ಸಿ ಅನುಪಾತ ಸಿಗುವುದು. ಅಂದರೆ ಸೆಕ್ ಸಿ ಇಸ್ ಈಕ್ವಲ್ ಟು ವಿಕರ್ಣ ಭಾಗಿಸು ಪಾರ್ಶ್ವಬಾಹು ಆಗುತ್ತದೆ. ಲಘುಕೋನ ಸಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ವಿಕರ್ಣ ಎ ಸಿ ಭಾಗಿಸು ಪಾರ್ಶ್ವಬಾಹು
BC. ಆದ್ದರಿಂದ sec C ಅನುಪಾತವು AC ಭಾಗಿಸು BC ಆಗುತ್ತದೆ. ಕೊನೆಯ ಅನುಪಾತ cot C. ಈ cot C ಅನುಪಾತವು tan C ಅನುಪಾತದ ವಿಲೋಮವಾಗಿದೆ. ಅಂದರೆ tan C ಅನುಪಾತದ ಅಂಶವನ್ನ ಛೇದವನ್ನ ಅಂಶವಾಗಿ ಬರೆದರೆ cot C ಅನುಪಾತವು ಪಾರ್ಶ್ವಭಾವ ಭಾಗಿಸು ಅಭಿಮುಖ ಭಾವ ಆಗುತ್ತದೆ. ಲಘುಕೋನ C ಗೆ ಸಂಬಂಧಿಸಿದಂತೆ ಪಾರ್ಶ್ವಭಾವು BC ಭಾಗಿಸು ಅಭಿಮುಖ ಭಾವು AB. ಹೀಗೆ ಲಘುಕೋನ C ಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ cot C ಅನುಪಾತವು BC ಭಾಗಿಸು AB ಆಗುತ್ತದೆ. ಸೊ ಹೀಗೆ ನಾವು ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಲಘುಕೋನಗಳಿಗೆ ಸಂಬಂಧಿಸಿದಂತೆ 6 ತ್ರಿಕೋನಮಿತಿ ಅನುಪಾತಗಳನ್ನು ಬರೆಯಬಹುದು. ಮೊದಲನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ತ್ರಿಭುಜ ABCಯಲ್ಲಿ Bಯಲ್ಲಿ ಲಂಬಕೋನವಾಗಿದೆ. AB is equal to 24 ಸೆಂಟಿಮೀಟರ್, BC is equal to 7 ಸೆಂಟಿಮೀಟರ್. ಆದರೆ ಇವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ನಿಮಗೆ 2 ಉಪಪ್ರಶ್ನೆಗಳನ್ನು ನೀಡಿದ್ದಾರೆ. ಮೊದಲನೇ ಉಪಪ್ರಶ್ನೆಯಲ್ಲಿ sin A ಮತ್ತು cos A ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಲಿಕ್ಕೆ ನೀಡಿದರೆ, ಎರಡನೇ ಉಪಪ್ರಶ್ನೆಯಲ್ಲಿ sin C ಮತ್ತು cos C ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಪ್ರಶ್ನೆಯಲ್ಲಿ ನಮಗೆ ಯಾವುದೇ ಚಿತ್ರವನ್ನು ನೀಡಲಾಗಿಲ್ಲ. ಹಾಗಾಗಿ ಪ್ರಶ್ನೆಯಲ್ಲಿ ನೀಡಿದ ಹಾಗೆ ಬಿನಲ್ಲಿ ಲಂಬಕೋನ ಉಂಟಾಗುವಂತೆ ಲಂಬಕೋನ ತ್ರಿಭುಜ ABCಯನ್ನು ರಚಿಸಿಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ಈ ಲಂಬಕೋನ ತ್ರಿಭುಜದ AB ಬಾವಿನ ಅಳತೆಯನ್ನು 24 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. BC ಬಾವಿನ ಅಳತೆಯನ್ನು 7 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಆದರೆ ಲಂಬಕೋನ Bಗೆ ಎದುರಿರುವ ಬಾವು ಅಥವಾ ಈ ಲಂಬಕೋನ ತ್ರಿಭುಜದ ಅತ್ಯಂತ ಉದ್ದವಾದ ಬಾವು ವಿಕರ್ಣ AC ಬಾವಿನ ಅಳತೆಯನ್ನು ನಮಗೆ ನೀಡಲಾಗಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಪೈಥಾಗೋರಸ್ನ ಪ್ರಮೇಯದ ಸಹಾಯದಿಂದ ವಿಕರ್ಣ AC ಅಳತೆಯನ್ನು ಕಂಡುಹಿಡಿಯೋಣ. ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಈ ಲಂಬಕೋನ ತ್ರಿಭುಜದ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾವುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಈ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ AC, ಹಾಗಾಗಿ ACಯ ವರ್ಗವು ಉಳಿದೆರಡು ಬಾವುಗಳು ಅಂದರೆ ABಯ ವರ್ಗ ಪ್ಲಸ್ BCಯ ವರ್ಗಗಳ ಮೊತ್ತಕ್ಕೆ ಸಮ ಎಂದು ಬರೆದುಕೊಳ್ಳೋಣ. AB ಬಾವಿನ ಅಳತೆಯನ್ನು 24 ಸೆಂಟಿಮೀಟರ್ ಆಗಿ ನೀಡಿರುವುದರಿಂದ ಈ ಸಮೀಕರಣದಲ್ಲಿ ABಯ ಸ್ಥಾನದಲ್ಲಿ ನಾವು 24ಅನ್ನು ಆದೇಶಿಸಿದಾಗ ABಯ ವರ್ಗವು 24ರ ವರ್ಗವಾಗುತ್ತದೆ. ಅದೇ ರೀತಿ BCಯ ಅಳತೆಯನ್ನು 7 ಸೆಂಟಿಮೀಟರ್ ಆಗಿ ನೀಡಿರುವುದರಿಂದ BCಯ ಸ್ಥಾನದಲ್ಲಿ 7ಅನ್ನು ಆದೇಶಿಸಿದಾಗ BCಯ ವರ್ಗವು 7ರ ವರ್ಗವಾಗುತ್ತದೆ. 24ರ ವರ್ಗ ಅಂದರೆ 24 × 24 576 ಆಗುತ್ತದೆ. ಪ್ಲಸ್ 7ರ ವರ್ಗ 7 49 ಆಗುತ್ತದೆ. 576 ಮತ್ತು 49ಅನ್ನು ಕೂಡಿಸಿದಾಗ ಮೊತ್ತವು 625 ಆಗುತ್ತದೆ. ಆದ್ದರಿಂದ AC ಬಾವಿನ ಅಳತೆಯು ವರ್ಗಮೂಲ 625 ಅಂದರೆ 25 ಸೆಂಟಿಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಈ ಲಂಬಕೋನ ತ್ರಿಭುಜದ ವಿಕರ್ಣ AC ಬಾವಿನ ಅಳತೆಯನ್ನು ಕಂಡುಹಿಡಿದ ನಂತರ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಬರೆಯೋಣ. ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ನಾವು ಈ ಲಂಬಕೋನ ತ್ರಿಭುಜದ ಲಘುಕೋನ Aಗೆ ಸಂಬಂಧಿಸಿದಂತೆ sin A ಮತ್ತು cos A ಅನುಪಾತಗಳನ್ನು ಬರೆಯಬೇಕು. ಅದಕ್ಕಾಗಿ ಮೊದಲು ನಾವು ಈ ಲಂಬಕೋನ ತ್ರಿಭುಜದಲ್ಲಿ ಲಘುಕೋನ Aಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಬಾವುಗಳನ್ನು ಹೆಸರಿಸಿಕೊಳ್ಳಬೇಕು. ಈ ಲಂಬಕೋನ ತ್ರಿಭುಜ ABCಯಲ್ಲಿ AC ವಿಕರ್ಣವಾಗಿದೆ. ಈ ಲಘುಕೋನಕ್ಕೆ ಎದುರಿರುವ ಅಥವಾ ಅಭಿಮುಖವಾಗಿರುವ ಬಾವು BC ಅಭಿಮುಖ ಬಾವು ಆಗುತ್ತದೆ. ಅದೇ ರೀತಿ ಮೂರನೇ ಬಾವು AB ಇದು ಪಾರ್ಶ್ವ ಬಾವು ಆಗುತ್ತದೆ. ಸೊ ಹೀಗೆ ನಾವು ಲಘುಕೋನ Aಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಎಲ್ಲ 3 ಬಾವುಗಳನ್ನು ಹೆಸರಿಸಿದ ನಂತರ ಮೊದಲನೇ ಉಪಪ್ರಶ್ನೆಯಲ್ಲಿ ನಮಗೆ ಕೇಳಿರುವ sin A ಮತ್ತು cos A ಅನುಪಾತಗಳನ್ನು ಬರೆಯೋಣ. ಸೊ ಮೊದಲಿಗೆ ನಾವು ಲಘುಕೋನ Aಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ sin A ಅನುಪಾತವನ್ನು ಕಂಡುಹಿಡಿಯೋಣ. ಲಘುಕೋನ Aಗೆ ಸಂಬಂಧಿಸಿದಂತೆ sin A ನ ಅನುಪಾತವು V ಆಗುತ್ತದೆ. ಅಂದರೆ ಅಂಶದಲ್ಲಿ ಅಭಿಮುಖ ಬಾವು ಭಾಗಿಸು ಛೇದದಲ್ಲಿ ವಿಕರ್ಣ. ಈ ಲಂಬಕೋನ ತ್ರಿಭುಜದಲ್ಲಿ ಲಘುಕೋನ Aಗೆ ಸಂಬಂಧಿಸಿದಂತೆ ಅಭಿಮುಖ ಬಾವು BC ಆಗಿದೆ. ಆದ್ದರಿಂದ ಈ ಅನುಪಾತದ ಅಂಶದ ಅಭಿಮುಖ ಬಾವಿನ ಸ್ಥಾನದಲ್ಲಿ ನಾವು BCಯನ್ನು ಬರೆಯೋಣ. ಅದೇ ರೀತಿ ವಿಕರ್ಣ AC ಆಗಿದೆ. ಆದ್ದರಿಂದ ಛೇದದಲ್ಲಿ ವಿಕರ್ಣದ ಸ್ಥಾನದಲ್ಲಿ ACಯನ್ನು ಬರೆಯೋಣ. BC ಬಾವಿನ ಅಳತೆ 7 ಸೆಂಟಿಮೀಟರ್ ಭಾಗಿಸು AC ವಿಕರ್ಣದ ಅಳತೆ 25 ಸೆಂಟಿಮೀಟರ್ ಆಗಿದೆ. ಆದ್ದರಿಂದ ಲಘುಕೋನ Aಗೆ ಸಂಬಂಧಿಸಿದಂತೆ sin A ನ ಅನುಪಾತವು ಇಲ್ಲಿ 7/25 ಆಗುತ್ತದೆ. ಸೊ ಈಗ ನಾವು cos A ಅನುಪಾತವನ್ನು ಕಂಡುಹಿಡಿಯೋಣ. ಲಘುಕೋನ Aಗೆ ಸಂಬಂಧಿಸಿದಂತೆ cos A ಅನುಪಾತವು
ಪಾ ವಿ ಆಗುತ್ತದೆ. ಪಾ ಅಂದರೆ ಅಂಶದಲ್ಲಿ ಪಾರ್ಶ್ವಬಾಹು, ವಿ ಅಂದರೆ ಛೇದದಲ್ಲಿ ವಿಕರ್ಣ. ಲಘುಕೋನ ಎಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಪಾರ್ಶ್ವಬಾಹು ಎ ಬಿ ಆಗಿದೆ. ಹಾಗಾಗಿ ಅಂಶದಲ್ಲಿ ಪಾರ್ಶ್ವಬಾಹುವಿನ ಸ್ಥಾನದಲ್ಲಿ ನಾವು ಎ ಬಿಯನ್ನು ಬರೆಯಬೇಕು. ವಿಕರ್ಣ ಎ ಸಿ ಆಗಿದೆ, ಆದ್ದರಿಂದ ಛೇದದಲ್ಲಿ ನಾವು ಎ ಸಿಯನ್ನು ಬರೆಯಬೇಕು. ಪಾರ್ಶ್ವಬಾಹು ಎ ಬಿಯ ಅಳತೆ 24 ಸೆಂಟಿಮೀಟರ್ ಭಾಗಿಸು ವಿಕರ್ಣ ಎ ಸಿಯ ಅಳತೆ 25 ಸೆಂಟಿಮೀಟರ್. ಆದ್ದರಿಂದ ಕಾಸ್ ಎ ಅನುಪಾತವು 24/25 ಆಗುತ್ತದೆ. ಸೊ ಹೀಗೆ ನಾವು ಉಪಪ್ರಶ್ನೆ 1ರಲ್ಲಿ ಲಘುಕೋನ ಎಗೆ ಸಂಬಂಧಿಸಿದಂತೆ ಸೈನ್ ಎ ಮತ್ತು ಕಾಸ್ ಎ ಅನುಪಾತಗಳನ್ನು ಕಂಡುಹಿಡಿದಿದ್ದೇವೆ. ಈಗ ನಾವು ನಮಗೆ ನೀಡಿರುವ 2ನೇ ಉಪಪ್ರಶ್ನೆಯಲ್ಲಿ ಲಘುಕೋನ ಸಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಸೈನ್ ಸಿ ಮತ್ತು ಕಾಸ್ ಸಿ ಅನುಪಾತಗಳನ್ನು ಕಂಡುಹಿಡಿಯಬೇಕು. ಅದಕ್ಕೋಸ್ಕರ ಮೊದಲು ನಾವು ಈ ಲಘುಕೋನ ಸಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಈ ಬಾಹುಗಳನ್ನು ಹೆಸರಿಸಿಕೊಳ್ಳಬೇಕು. ಈ ಲಂಬಕೋನ ತ್ರಿಭುಜದಲ್ಲಿ ಎ ಸಿ ವಿಕರ್ಣವಾಗಿದೆ, ಇದರ ಸ್ಥಾನ ಬದಲಾವಣೆ ಆಗುವುದಿಲ್ಲ. ಲಘುಕೋನ ಸಿಗೆ ಎದುರಿರುವ ಅಥವಾ ಅಭಿಮುಖವಾಗಿರುವ ಬಾಹು ಎ ಬಿ, ಇದು ಅಭಿಮುಖ ಬಾಹು ಆಗುತ್ತದೆ. ಅದೇ ರೀತಿ 3ನೇ ಬಾಹು ಬಿ ಸಿ ಪಾರ್ಶ್ವ ಬಾಹು ಆಗುತ್ತದೆ. ಆದರೆ ಇಲ್ಲಿ ನೀವು ಗಮನಿಸಬೇಕಾದ ಒಂದು ಅಂಶವೇನೆಂದರೆ, ಇಲ್ಲಿ ಲಘುಕೋನದ ಸ್ಥಾನ ಬದಲಾವಣೆಯಾದಾಗ ಬಾಹುಗಳಲ್ಲಿನ ಸ್ಥಾನ ಬದಲಾವಣೆ ಆಗುತ್ತದೆ, ಆದರೆ ಬಾಹುಗಳ ಅಳತೆಗಳು ಇದ್ದ ಹಾಗೆ ಇರುತ್ತವೆ. ಸೊ ಹೀಗೆ ಲಘುಕೋನ ಸಿಗೆ ಸಂಬಂಧಿಸಿದಂತೆ ಈ ತ್ರಿಭುಜದ ಬಾಹುಗಳನ್ನು ಹೆಸರಿಸಿದ ನಂತರ ನಾವೀಗ 2ನೇ ಪ್ರಶ್ನೆಯಲ್ಲಿ ನೀಡಿರುವ ಸೈನ್ ಸಿ ಅನುಪಾತವನ್ನು ಕಂಡುಹಿಡಿಯೋಣ. ಸೈನ್ ಸಿ ಅನುಪಾತವು ಅ ವಿ ಅಂದರೆ ಅಭಿಮುಖ ಬಾಹು ಭಾಗಿಸು ವಿಕರ್ಣ. ಲಘುಕೋನ ಸಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಅಭಿಮುಖ ಬಾಹು ಎ ಬಿ ಭಾಗಿಸು ವಿಕರ್ಣ ಎ ಸಿ. ಎ ಬಿ ಬಾಹುವಿನ ಅಳತೆ 24 ಸೆಂಟಿಮೀಟರ್ ಭಾಗಿಸು ಎ ಸಿ ಬಾಹುವಿನ ಅಳತೆ 25 ಸೆಂಟಿಮೀಟರ್ ಆಗಿದೆ. ಆದ್ದರಿಂದ ಲಘುಕೋನ ಸಿಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜದ ಸೈನ್ ಸಿ ಅನುಪಾತವು 24/25 ಆಗುತ್ತದೆ. ಸೊ ಇದೇ ರೀತಿ ನಾವೀಗ 2ನೇ ಉಪಪ್ರಶ್ನೆಯಲ್ಲಿ ನೀಡಿರುವ ಕಾಸ್ ಸಿ ಅನುಪಾತವನ್ನು ಕಂಡುಹಿಡಿಯೋಣ. ಲಘುಕೋನ ಸಿಗೆ ಸಂಬಂಧಿಸಿದಂತೆ ಕಾಸ್ ಸಿ ಅನುಪಾತವು ಪಾವಿ ಆಗುತ್ತದೆ, ಅಂದರೆ ಪಾರ್ಶ್ವಬಾಹು ಭಾಗಿಸು ವಿಕರ್ಣ. ಇದನ್ನು ಈಗಾಗಲೇ ನಾವು ಇಲ್ಲಿ ಬರೆದಿದ್ದೇವೆ. ಲಘುಕೋನ ಸಿಗೆ ಸಂಬಂಧಿಸಿದಂತೆ ಈ ತ್ರಿಭುಜದ ಪಾರ್ಶ್ವಬಾಹು ಬಿ ಸಿ ಆಗಿದೆ ಭಾಗಿಸು ವಿಕರ್ಣ ಎ ಸಿ ಆಗಿದೆ. ಬಿ ಸಿ ಬಾಹುವಿನ ಅಳತೆ 7 ಸೆಂಟಿಮೀಟರ್ ಭಾಗಿಸು ಎ ಸಿ ಬಾಹುವಿನ ಅಳತೆ 25 ಸೆಂಟಿಮೀಟರ್. ಆದ್ದರಿಂದ ಲಘುಕೋನ ಸಿಗೆ ಸಂಬಂಧಿಸಿದಂತೆ ಕಾಸ್ ಸಿ ಅನುಪಾತವು 7/25 ಆಗುತ್ತದೆ.